ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿನಿ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ರೈಲ್ವೆ ಇಲಾಖೆಯಲ್ಲಿ ಬಂದುಬಿಟ್ಟು ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿ. ಎಷ್ಟು ಹುದ್ದೆಗಳು ಖಾಲಿ ಇದೆ? 2418 ಹುದ್ದೆಗಳು ಖಾಲಿ ಇದೆ. ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ, ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದೆ, ಏನು ಎತ್ತ ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳ್ಕೊಂಬರೋಣ ಬನ್ನಿ. ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ತಿಳ್ಕೊಂಬರೋಣ ಬನ್ನಿ. ಖಾಲಿ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 2418 ಹುದ್ದೆಗಳು ಖಾಲಿ ಇದೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 11/9/2025. ನಾನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಸಕ್ತಿ ಇರೋರು ಹೋಗಿ ಅಪ್ಲೈ ಮಾಡಿ. ಎಷ್ಟು ಹುದ್ದೆಗಳು, ಯಾವ್ಯಾವ ಊರಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತಂದರೆ ಪುಣೆ, ಮುಂಬೈ, ಭೂಸವಾಲ್, ನಾಗಪುರ, ಸೋಲಾಪುರ ಕ್ಲಸ್ಟರ್ ವಿವಿಧ ರೀತಿಯ ಘಟಕಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮುಂಬೈ ಕ್ಲಸ್ಟರಲ್ಲಿ ಬಂದ್ಬಿಟ್ಟು 1634 ಹುದ್ದೆಗಳು ಖಾಲಿ ಇದೆ. ಪುಣೆ ಕ್ಲಸ್ಟರಲ್ಲಿ ಬಂದ್ಬಿಟ್ಟು 175 ಹುದ್ದೆಗಳು ಖಾಲಿ ಇದೆ. ನಾಗಪುರ ಕ್ಲಸ್ಟರಲ್ಲಿ ಬಂದುಬಿಟ್ಟು 144 ಹುದ್ದೆಗಳು ಖಾಲಿ ಇದೆ. ಸೋಲಾಪುರಲ್ಲಿ ಬಂದುಬಿಟ್ಟು ಕ್ಲಸ್ಟರಲ್ಲಿ 60 ಹುದ್ದೆಗಳು ಖಾಲಿ ಇದೆ. ಭೂಸವಾಲ್ ಅಂದರೆ ಭೂಪಾಲ್ ಇರಬೇಕು, ಅಲ್ಲಿ ಕ್ಲಸ್ಟರಲ್ಲಿ 418 ಹುದ್ದೆಗಳು ಖಾಲಿ ಇದೆ. ವಿದ್ಯಾರ್ಹತೆ ಬಂದುಬಿಟ್ಟು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ 2418 ಹುದ್ದೆಗಳು ಖಾಲಿ ಇದೆ. ಅದಕ್ಕೆ ಅರ್ಜಿ ಸಲ್ಲಿಸುವವರು ಬಂದುಬಿಟ್ಟು SLCಯಲ್ಲಿ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕಾಗತ್ತೆ. ಅದ್ರ ಜೊತೆಗೆ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ITI ಪಾಸ್ ಆಗಿರಬೇಕಾಗತ್ತೆ, ಪ್ರಮಾಣ ಪತ್ರ ಹೊಂದಿರಬೇಕಾಗತ್ತೆ ಹಾಗೂ ಇತರೆ ಅರ್ಹತೆಯನ್ನು ಹೊಂದಿರಬಹುದು. ವಯೋಮಿತಿ ಬಂದುಬಿಟ್ಟು 18 ವರ್ಷದಿಂದ ಹಿಡಿದು 24 ವರ್ಷ ಇರುತ್ತೆ. ಸರ್ಕಾರದ ಮೀಸಲಾತಿ ಆಧಾರದ ಮೇಲೆ OBCಗೆ 3 ವರ್ಷ ಸಡಿಲಿಕೆ ಇದೆ, PWDಗೆ 10 ವರ್ಷ ಸಡಿಲಿಕೆ ಇದೆ, SC/ST ಪಂಗಡವರಿಗೆ 5 ವರ್ಷ ಸಡಿಲಿಕೆ ನೀಡಲಾಗುತ್ತದೆ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಬಂದುಬಿಟ್ಟು ಸಾಮಾನ್ಯ ವರ್ಗಕ್ಕೆ 100 ರೂಪಾಯಿ, ಇನ್ನು ಉಳಿದ ವರ್ಗಕ್ಕೆ ಸೇರಿದವರಿಗೆ ಬಂದುಬಿಟ್ಟು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಆಯ್ಕೆ ವಿಧಾನ ಹೆಂಗಂದರೆ ನಿಮ್ಮ ತೊಗೊಂಡಿರೋ SLC ಮಾರ್ಕ್ಸ್ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಧನ್ಯವಾದಗಳು.